ಓಕೆ, ಒಂದು ಮಾತಿದೆ ಏನಂದ್ರೆ ಸಂಗೀತ ಅವರು ಕಾರ್ತಿಕ್ಗೆ ಮತ್ತೆ ತನಿಷಾಗೆ ಚಳ್ಳೆ ಹಣ್ಣು ತಿನ್ಸಿದ್ರು ಅಂತ. ಇದು ಸತ್ಯನಾ ಸುಳ್ಳ? ಅಷ್ಟು ಅವ್ರನ್ನ ಬಿಟ್ಕೊಂಡಿಲ್ಲ. ಬಟ್ ಏನಂದರೆ ಅವರು ವಾದ ಮಾಡೋದಕ್ಕೆ ಅಥವಾ ಅವ್ರನ್ನ ರೈಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹೈಯರ್ ಲೆವೆಲ್ಗೆ ಬೇಕಾದರೂ ಹೋಗ್ತಾರೆ, ಎಷ್ಟು ಕೀಳು ಲೆವೆಲ್ಗೆ ಬೇಕಾದರೂ ಹೋಗ್ತಾರೆ. ಸೊ ಅವರ ಒಂದು ಏನಂತಾರೆ, ನಾನು ರೈಟ್ ಅಂತ ಪ್ರೂವ್ ಮಾಡ್ಕೊಳ್ಳೋ ಒಂದು ನಿಲುವು ಏನಿರುತ್ತೆ ಅದರಿಂದ ಏನಾದರೂ ನೋಡೋರ್ಗೆ ಹಂಗೆ ಕಾಣಿಸಿರ್ಬೋದು. ಬಿಟ್ಟರೆ ನಮಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ನಾವೇನಾದರೂ ಒಂದು ಮಾಡಿರಬೇಕು. ನಾವು ಮಾಡಿದಾಗ ಅದಕ್ಕೆ ವಾಪಸ್ ಅವ್ರು ಮಾಡೋದು ಚಳ್ಳೆ ಹಣ್ಣು ತಿನ್ನಿಸ್ದಂಗೆ ಆಗುತ್ತೆ. ನಾವೇನಾದರೂ ಮಾಡಿದ್ರೆ ತಾನೇ ಅವ್ರು ಮಾಡೋದಕ್ಕೆ ಸಾಧ್ಯ. ಅವರು ಆಟೋಮ್ಯಾಟಿಕ್ಲಿ ಇದೊಂದು ಖಾಲಿ ಜಾಗ ಇದೆ, ಇಲ್ಲ ಒಂದೊಂದು ಬಿಲ್ಡಿಂಗ್ ಕಟ್ಕೋತೀನಿ ಅಂತ ಕಟ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಸಂತು ಪಂತು ಅವ್ರ ಬಗ್ಗೆ ಹೊರಗಡೆ ಬಂದ್ಮೇಲೂ ತನಿಷನ್ಗೆ ಅದೇ ಒಪಿನಿಯನ್ ಇದೆಯಾ? ಖಂಡಿತವಾಗ್ಲೂ ಇದೆ. ಬಿಕಾಸ್ ಯಾವ್ದಾದ್ರು ಎಪಿಸೋಡ್ಸ್ ಏನಾದ್ರು ನೋಡಿದ್? ನಾನು ನೋಡಿಲ್ಲ, ಬಟ್ ಕೆಲವೊಂದು ವಿಚಾರಗಳು ಗೊತ್ತಾಯ್ತು. ಅಫ್ಕೋರ್ಸ್ ನನ್ನ ಸುತ್ತಮುತ್ತ ಇರೋರು ನೋಡಿರ್ತಾರೆ. ನನ್ನ ಟೀಮ್ ಅದ್ರ ತಕ್ಕಂಗೆ ವರ್ಕ್ ಮಾಡಿರ್ತಾರೆ. ನನಗೇನು ಗೊತ್ತಾ, ಒಬ್ಬೊಬ್ರು ಒಂದೊಂದು ಕ್ಯಾಟಗರಿನಲ್ಲಿ ಡಿವೈಡ್ ಮಾಡ್ಕೊಂಡಿರ್ತೀನಿ ಒಳಗಡೆ ಇದ್ದಾಗ. ಒಬ್ಬ ವಿಲನ್ನು, ಇನ್ನೊಬ್ಬ ಹೀರೋ, ಇನ್ನೊಬ್ಬ ಹೀರೋಯಿನ್ನು, ಇನ್ನೊಬ್ಳು ಸಪೋರ್ಟಿಂಗ್ ಕ್ಯಾರೆಕ್ಟ್ರು. ಇವರಿಬ್ರದ್ದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಕಾಮಿಡಿಯನ್ ಜೊತೆಗೆ ಇನ್ನೊಂದು ಪರ್ಸನ್ ಅನ್ನೋ ಥರ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅವ್ರ ವಿಚಾರದಲ್ಲಿ ಏನು ಬೇಕಾದರೂ ಆಗಬಹುದು. ಆ್ಯಂಡ್ ಅವ್ರು ಮಾಡೋದು ಅದು ಒಂದೇ, ಬೇರೆ ಯಾವುದನ್ನು ಮಾಡಲ್ಲ. ಅವರು ಫೈಟ್ ಅಂತ ಬಂದಾಗ ಅವ್ರು ನಿಂತ್ಕೊಳ್ಳಲ್ಲ, ಟಾಸ್ಕ್ ಅಂತ ಬಂದಾಗ ಅವರು ನಮ್ಗಳ ಥರ ನಿಂತ್ಕೊಳ್ಳಲ್ಲ. ಆ್ಯಂಡ್ ಅವ್ರ ವಿಚಾರದಲ್ಲಿ ಎಲ್ರಿಗೂ ಒಂದು ಪಾಸಿಟಿವ್ ಅಂತ ಇರುತ್ತೆ. ಅವ್ರ ವಿಚಾರದಲ್ಲಿ ಅದು ಪಾಸಿಟಿವ್. ಕೆಟ್ಟದು ಅವ್ರಿಗಿಂತ ಜಾಸ್ತಿ ಬೇರೆಯವ್ರು ಮಾತಾಡಿರ್ತಾರೆ. ಓಕೆನಾ? ಈಗ ರೂಢಾಗಿ ಮಾತಾಡಿದವರು ಕೆಟ್ಟದಾಗಿ ಮಾತಾಡಿದಾಗ ಆ ಪರ್ಸನ್ ತುಂಬ ನೆಗೆಟಿವ್ ಆಗಿ ಕಾಣಿಸ್ತಾನೆ. ಚೆನ್ನಾಗಿ ಮಾತಾಡಿದವ್ರು ಕೆಟ್ಟದಾಗಿ ಮಾತಾಡಿದಾಗ ಇವರು ಹಿಂಗೆ ಮಾತಾಡ್ತಾರ ಅಂತ ಅನ್ಸುತ್ತೆ. ಬಟ್ ಒಳ್ಳೇದು ಮಾತಾಡೋದನ್ನ ಅಟ್ ದ ಸೇಮ್ ಟೈಮ್ ಕನ್ಸಿಡರ್ ಮಾಡಲ್ಲ. ಇವರು ಎರಡನ್ನೂ ಮಾತಾಡಿದ್ದಾರೆ ನನ್ನ ಪ್ರಕಾರ. ಅಲ್ಲಿದ್ದಾಗಲೂ ಅಷ್ಟೇ, ಇಲ್ಲಿದ್ದಾಗಲೂ ಅಷ್ಟೇ ನಾನು ಹೇಳೋದು. ಅವ್ರು ಪಾಸಿಟಿವ್ ಅದು. ನಾನು ಇದರಿಂದ ಬೆಳೀತಿದ್ದೀನಿ ಅಂತಂದರೆ ನಾನು ಅದನ್ನು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಒಂದು ಫಿಲಮ್ನಲ್ಲಿ ಒಂದು ಗಾಸಿಪ್ಪು, ಒಂದು ಕಾಮಿಡಿ ಇಲ್ಲ ಅಂತಂದರೆ ಇಟ್ ಲುಕ್ಸ್ ಇನ್ಕಂಪ್ಲೀಟ್. ಸೊ ದೇ ಆರ್ ಡೂಯಿಂಗ್ ದ ಜಾಬ್ ಅಷ್ಟೇ. ಅಂದರೆ ಎಲ್ಲರ ಬಗ್ಗೆನೂ ಮಾತಾಡಿರ್ತಾರೆ. ನನ್ನ ಬಗ್ಗೆ ಮಾತಾಡಿದ್ರೂ ನನಗೇನು ಬೇಜಾರಿಲ್ಲ. ಅಲ್ಲೆಲ್ಲೋ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡೋ ಅಂಥವ್ರು, ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಅಂದ್ಕೊಂಡು ಹೆದರ್ಕೊಂಡು ಬಚ್ಚಿಟ್ಕೊಂಡು ಮಾತಾಡೋರ್ಗಿಂತ ಇವ್ರು ವಾಸಿ ಅಂತ ನನಗನ್ಸುತ್ತೆ.